ಮ್ಯಾಮ್, ನಿಮಗೆ ಅದೇ ಥರದ ಪ್ರಶ್ನೆ, ಅದಕ್ಕೂ ಮುಂಚೆ ಥರದ ಪ್ರಶ್ನೆ. ಈಗಿನ ಟೈಮಲ್ಲಿ ಹೀರೋಯಿನ್ಸ್ ಅಂದರೆ ನಾನು ಎಲ್ಲ ಕಡೆ ಕಾಣಿಸ್ಕೊಬೇಕು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರ್ಬೇಕು, ನಾನು ದಿನಾ ಹೆಸರಲ್ಲಿರಬೇಕು, ಏನೋ ಗುಡ್ ಆರ್ ಬ್ಯಾಡ್ ನೇಮಲ್ಲಿ ಇರಬೇಕು, ಈ ಥರ ಇತ್ತೀಚೆಗೆ ನಡೀತಾ ಇರೋದು ಅದು ಕಾಮನ್ ಆಗಿಬಿಟ್ಟಿದೆ. ಅಂಕಿತಾ ಅಮ್ಮನವ್ರು ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ. ಯಾವ್ದಾದ್ರು ರೇರ್ ಪ್ರೀಮಿಯರ್ ಶೋಸ್ ಬರ್ತಾರೆ, ಅಲ್ಲೊಂದು ದುಡ್ಡು ಕೊಡ್ತಾರೆ, ಮಾತಾಡ್ತಾರೆ, ಮತ್ತೆ ಎಲ್ಲೂ ಇಲ್ಲ, ಅಲ್ಲಿ ನಿಂತ್ಕೊಳ್ಳಲ್ಲ, ಎಸ್ಕೇಪ್ ಅಷ್ಟೇ. ಇನ್ನೆಲ್ಲೂ ನಾನು ನೋಡೇ ಇಲ್ಲ. ಇನ್ನೆಲ್ಲೂ ಸಿನಿಮಾ ರಿಲೀಸ್ ಅವತ್ತಿನ ಕಾಣಿಸಿ, ಇವತ್ತು ಇಂಟರ್ವ್ಯೂ ದಿನ ಸಿಗ್ತೀರಾ. ನಿಮ್ಮ ಬಗ್ಗೆ ಹೇಗೆ? ನನ್ನ ಬಗ್ಗೆ ನನಗಿಂತ ನನ್ನ ಗುಣನೇ ಹಾಗಿದೆ ಅಂತ ಕಾಣಿಸುತ್ತೆ. ಕೆಲ್ಸಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ನಾನು ಗಮನ ವಹಿಸ್ತೀನಿ ಅಷ್ಟೇ. ನಂಗೆ ಗೊತ್ತಿಲ್ಲ, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಅಂತ ನಾನು ಇರೋದು ಪ್ರಮೋಷನ್ ಟೈಮಲ್ಲಿ. ಏನ್ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಹೊರಟಿರ್ತೀನಲ್ಲ, ಅವಾಗ ರ್ಯಾಂಡಮ್ ಆಗಿ ಪೋಸ್ಟ್ಗಳನ್ನ ಹಾಕೋದು ಅಥವಾ ನನ್ನ ಪರ್ಸನಲ್ ಸ್ಪೇಸ್ ಅನ್ನೋದೇನಿದೆ ಅದನ್ನ ನನಗೆ ನಾನು ಇಟ್ಕೊಳ್ಳೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ನಾನು ಹೇಗಿದ್ದೀನಿ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಇದೆಲ್ಲ ನನಗಷ್ಟೇ ಬೇಕಾಗಿರುವಂತಹ ಮಾಹಿತಿ ಅನ್ನೋದನ್ನ ನಾನು ಬಿಲೀವ್ ಮಾಡ್ತೀನಿ. ನಾನು ಎಲ್ಲಿ ಹೋಗಿ ತಿಂತೀನಿ ಅಥವಾ ಎಲ್ಲಿ ಹೋಗಿ ಪೂಜೆ ಮಾಡ್ತೀನಿ ಅಥವಾ ನಮಸ್ಕಾರ ಮಾಡ್ತೀನಿ ಅನ್ನೋದು ಎಲ್ರಿಗೂ ತಿಳಿಸ್ಬೇಕಾ. ಅಫ್ಕೋರ್ಸ್ ಈಗ ನಾವು ಸಿನಿಮಾ ಅಥವಾ ಚಲನಚಿತ್ರ ರಂಗದಲ್ಲಿ ಇದ್ದಾಗ ಒಂದು ಪಬ್ಲಿಕ್ ಫಿಗರ್ ಆಗಿರ್ತೀವಿ ಅನ್ನೋದು ಸತ್ಯ. ಬಟ್ ಇದೆಲ್ಲವನ್ನು ಹೇಳಬೇಕು ಅನ್ನೋದನ್ನ ನಾನು ಪ್ರಿನ್ಸಿಪಲ್ ಆಗಿ ಇಟ್ಕೊಂಡಿಲ್ಲ. ಹೇಳೋ ಅಂತಹ ವಿಷಯಗಳನ್ನ ಖಂಡಿತ ಹೇಳ್ತೀನಿ. ಏನೋ ಒಂದು ಹೆಣ್ಮಕ್ಳ ಬಗ್ಗೆ ಇರ್ಬೋದು, ಮಕ್ಕಳ ಬಗ್ಗೆ ಇರಬಹುದು, ಅಥವಾ ಇನ್ನೇನೋ ಒಂದು ವಿಷಯಗಳ ಬಗ್ಗೆ ಮಾತಾಡ್ಬೇಕು ಅಂತಿದ್ರೆ ನನ್ನ ಅನಿಸಿಕೆಯನ್ನ ಯಾರಾದ್ರೂ ಕೇಳಿದಾಗಷ್ಟೇ ನಾನು ಹೇಳ್ತೀನಿ ಹೊರತು ಇನ್ನೇನೋ ಇದ್ ಮಾಡ್ಬೇಕು ಅಂತ ಇದ್ ಮಾಡ. ಜಸ್ಟಿಸ್ ಅಂತ ಬಂದಾಗ ಬೇಕಾದ್ರೆ ನಿಂತ್ಕೋತೀನಿ. ಅದೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇಲ್ಲ, ಹಂಗೆ ಗುಣ ಇರೋದೇ ಹಂಗೆ. ನಂಗೆ ಹೆಂಗ್ ಹೇಳ್ಬೇಕಂತ ಗೊತ್ತಿಲ್ಲ. ನಿಜವಾಗ್ಲೂ ಒಂದ್ ಸ್ಟೋರಿ ಹಾಕೋದಕ್ಕೆ ಏನ್ ಗೊತ್ತಾ, ತುಂಬಾ ಟೈಮ್ ತಗೋತೀನಿ, ತುಂಬಾ ಯೋಚನೆ ಮಾಡ್ತೀನಿ, ಇದೇನ್ ಹಾಕ್ಬೇಕಾ ಹಾಕ್ಬಾರ್ದಾಗಿರೋ ಅವಶ್ಯಕತೆ ಇರಲಿಲ್ಲ ನನ್ಗೆ. ಇದು ಹಾಕ್ಬೇಕಾದ್ರೆ ಅವಶ್ಯಕತೆ ಇದೆ, ಅದನ್ನ ತಗೊಂಡು ಏನ್ ಮಾಡ್ತಾರೆ, ನಾನ್ ಯಾಕೆ ಇದನ್ನ ಹೇಳ್ಬೇಕು, ಈ ಯೋಚನೆ ಫಸ್ಟ್ ಅನ್ಕೋತೀನಿ ಹಾಕೋಣ ತಡಿ ಅಂತ. ಆಮೇಲೆ ಬೇಡ ಬೇಡ, ಏನ್ ನನ್ ಕಾಡೆ ನನ್ ಲೈಫ್ ಅಲ್ಲಿ ಯಾಕೆ ಹೇಳ್ಬೇಕು, ನಾನು ಏನ್ ಬೇರೆದೇನ್ ಕಿದ್ದಬಾಗ್ತಾ ಇದೀನಿ ಅಂತ ಹೇಳೋಣ. ನನ್ ತಂಗಿ ಆಕ್ಚುಲಿ ಅದಕ್ಕೆ ಆಪೋಸಿಟ್ ಇದ್ದಾಳೆ. ಅವಳಿಗೆ ಇನ್ಫ್ಲೂಯೆನ್ಸರ್ ಇದ್ದಾಳೆ, ಯೂಟ್ಯೂಬರ್ ಇದ್ದಾಳೆ, ಹಾಯ್ ಗೈಸ್ ಹಲೋ ಅದೆಲ್ಲ ಹೇಳಕ್ ಶುರು ಮಾಡ್ತಾಳೆ. ಆ ಟೈಮಲ್ಲೂ ನಾನು ಅದೇ ಹೇಳುದು, ದಯವಿಟ್ಟು ನಾನು ಎಲ್ಲಿ ಓಡಾಡ್ತಿದ್ದೀನಿ, ನಾನು ಕೇಳ್ತಿದ್ದೀನಿ, ನನ್ನ ಸ್ಪೇಸ್ ಎಲ್ಲೋ ನೀನ್ ತೋರ್ಸೋದಕ್ಕೆ ಹೋಗ್ಬೇಡ ಅಂತ ಅವಳಿಗೂ ಹೇಳ್ತಿರ್ತೀನಿ. ಹಂಗೆ ನನ್ ಗುಣ ಇರೋದು ಹಂಗೆ ಅಷ್ಟೇ. ಮೇ ಬಿ ಅದಕ್ಕೆ ಇಷ್ಟ ಆಗ್ತಿದ್ದೀರಾ ಅನ್ಸುತ್ತೆ ಆಡಿಯನ್ಸ್ಗೆ, ಜನಗಳಿಗೆ. ಅಂಡ್ ಎಲ್ಲೋ ಒಂದು 3-4 ಸಲ ಕಮೆಂಟ್ಸ್, ಒಂದು 3-4 ಕಮೆಂಟ್ಸ್ ನೋಡಿದೆ. ಕನ್ನಡಕ್ಕೆ ಒಬ್ರು ಸಾಯಿ ಪಲ್ಲವಿ ಸಿಕ್ಕಿದ್ದಾರೆ ಅಂತ ಒಂದು 3-4 ಕಮೆಂಟ್ಸ್ ಬಂದಿದೆ. ಸೊ ನೀವು ಅಗ್ರಿ ಮಾಡ್ತೀರಾ? ಅವ್ರು ನೋಡ್ತಾ ಇರೋದೇ ಇಲ್ಲ ಇಲ್ಲ, ಅದನ್ನ ನಾನು ನನ್ಗೆ ಯಾವತ್ತೂ ಕೂಡ ಹೇಳ್ತೀನಿ ಅವ್ರಿಗೆ. ನಾನು ತುಂಬಾ ಜನರಿಗೂ ಹೇಳ್ಕೊಳ್ತೀನಿ. ಅಂದ್ರೆ ಇದ್ರೆ ನಾನು ತುಂಬಾ ಯಾವಾಗ್ಲೂ ತಮಾಷೆ ಮಾಡ್ಕೊಂಡು ಅವ್ರ ಹತ್ರ ಮಾತಾಡೋದು. 1-2 ಸಲ ಬೈದಿದ್ದಾರೆ ಕೂಡ ತಮಾಷೆ ಜಾಸ್ತಿಯಾಗಿ. ಬಟ್ ನಾನು ಯಾವತ್ತು ಅವ್ರನ್ನ ನಾನು ಓಕೆ ಆಕ್ಟ್ರೆಸ್ ಆಗಿ ಸೀರಿಯಲ್ ಅಲ್ಲೆಲ್ಲ ನೋಡಿದ್ದೆ. ಪ್ಲಸ್ ಅದೊಂದು ರಿಯಾಲಿಟಿ ಶೋ ಅಲ್ಲಿ, ರಿಯಾಲಿಟಿ ಶೋ ಅಲ್ಲ ಅದು, ಇಟ್ ವಾಸ್ ಅ ಸಿಂಗಿಂಗ್ ಶೋ. ಅಲ್ಲೂ ಅವರು ಹಾಡಿದ್ರು, ನಾವು ಹಾಡಿದ್ವಿ, ಎಲ್ಲ ಬಂದಿದ್ವಿ. ಬಟ್ ಅದನ್ನ ಬಿಟ್ಟು ಚಂದ್ರಜಿತ್ ಅವರು, ಇವರ ಇಬ್ಬನಿ ತಪ್ಪಿದ ಇಳಿಯಲ್ಲಿ ನಿರ್ದೇಶಕರು ಯಾರಿದ್ದಾರೆ, ಅವರು ಒಂದು ಫಸ್ಟ್ ಕಟ್ಟನ ರಿಷಬ್ ಸರ್ ಆಫೀಸ್ಗೆ ತಗೊಂಡ್ಬಂದಿದ್ರು. ಅಂದ್ರೆ ಅದೇ ತಗೊಂಡ್ಬಂದಿದ್ರು. ಅವತ್ತು ಪ್ರಮೋದ್ ಅಣ್ಣ ಯಾರೋ ನೋಡ್ತಿರ್ಬೇಕಾದ್ರೆ ನಾನು ಮಿಡ್ಲಲ್ಲಿ ಹೋದೆ. ನಿಮ್ಗೆ ಫುಲ್ ತೋರಿಸಿಲ್ಲ, ಬೇಜಾರು ಮಾಡ್ಕೋಬೇಡಿ, ಅದು ನೋಡಿದ್ರೆ ಫಸ್ಟ್ ಇಂದ ನೋಡ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಇದು ಅನ್ಸಲ್ಲ. ನಾನು 5-10 ಮಿನಿಟ್ಸ್ ಏನೋ ನೋಡಿದೆ. ಬಟ್ ಅವಾಗ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಇವ್ರ ಸೀನ್ ನೋಡಿದ್ದೆ. ಸೊ ಅವಾಗ ಅದಾದ್ಮೇಲೆ ನಾನು ಬಂದು ಹೇಳಿದ್ದೆ, ನಿಮ್ಗೊಂದು ಈ ಸಿನಿಮಾದಲ್ಲಿ ನೀವು ಮಾಡಿರೋ ಆಕ್ಟಿಂಗ್ಗೆ ಏನಾದ್ರೂ ಒಂದು ಒಳ್ಳೆ ದೊಡ್ಡ ಪ್ರಶಸ್ತಿನೇ ಕೊಡ್ಬೇಕು ಅಂತ, ಅಷ್ಟು ಚಂದ ಆಕ್ಟ್ ಮಾಡಿದೀರಾ ನೀವು ಅಂತ. ಅಂಡ್ ವೆರಿ ನ್ಯಾಚುರಲ್. ಇವಾಗ ನಮ್ಮ ಸಿನಿಮಾದಲ್ಲೂ ಬಂದಾಗ್ಲೂ ಕೂಡ ಅಂದ್ರೆ ನೀವು ಹೇಳ್ದಂಗೆ ಸಾಯಿ ಪಲ್ಲವಿ ತರ ಎಲ್ಲೂ ಕೂಡ ವೈಭೋಗ ಇಲ್ಲ ಅವ್ರನ್ನವ್ರು ತೋರ್ಸ್ಕೊಳ್ಳೋದ್ರಲ್ಲಿ. ಸೊ ಎಸ್, ಐ ಅಗ್ರಿ ವಿತ್ ಯು. ನಂದಲ್ಲ, ಅದು ಜನರದ್ದು. ಅದು ನಿಮಗೆ ಹೇಳಿದ್ರೆ ಜನರಿಗೆ ಹೇಳ್ದಂಗೆ. ಅಲ್ಲ, ಬಟ್ ನೋಟಿಸ್ ಮಾಡಿರೋದಕ್ಕೆ ಥ್ಯಾಂಕ್ಸ್. ಹಂಗೆ ನಾನು ಸಾರಿ ಕೂಡ ಹೇಳ್ತೀನಿ. ನನಗೆ ಸಮ್ಟೈಮ್ಸ್ ನಾನು ಕೂತ್ಕೊಂಡು ಯೋಚನೆ ಮಾಡ್ತೀನಿ, ನಾನು ಯಾಕೆ ಹೀಗಿಲ್ಲ, ಅಥವಾ ಯಾಕೆ ನನಗೆ
ಐ ಡೋಂಟ್ ನೋ, ಜಾಸ್ತಿ ಅಲ್ಲ ಈಗಲೂ ಯೋಚನೆ ಮಾಡ್ತಾ ಇದ್ದೀರಾ? ಬೇಡ, ಆರಾಮಾಗಿರಿ. ಅಷ್ಟೇ ಇರೋದೇ ಹಿಂಗೆ ಅಷ್ಟೇ. ಓಕೆ, ಯಾ. ಆ್ಯಂಡ್ ಸಿನಿಮಾ ಟೈಟಲ್ ಜಸ್ಟ್ ಮ್ಯಾರಿಡ್ ಇರೋ ಥರನೇ. ಸೊ ಏನು ಅಂದರೆ ಮದುವೆ ಆಗಿರೋರ್ಗ, ಮದುವೆ ಆಗೋರ್ಗ, ಇಲ್ಲ ಮದುವೆ ಬಗ್ಗೆ ಕನ್ಫ್ಯೂಷನ್ ಇರೋರ್ಗ, ಯಾರಿಗೆ ಈ ಸಿನಿಮಾ ಅಂತ ಆ್ಯಕ್ಚುಲಿ? ನೀವು ಸಿಂಗಲ್ ಆಗಿದ್ರೆ ಜಸ್ಟ್ ಮ್ಯಾರಿಡ್ ನೋಡ್ಬೇಕು. ಮದುವೆ ಇನ್ನೇನ್ ಫಿಕ್ಸ್ ಆಗಿದೆ ಅಂತಂದ್ರೆ ಜಸ್ಟ್ ಮ್ಯಾರಿಡ್ ನೋಡ್ಬೇಕು. ಈಗಷ್ಟೇ ಮದುವೆ ಆಗಿದೆ ಅಂತಂದ್ರೆ ಜಸ್ಟ್ ಮ್ಯಾರಿಡ್ ನೋಡ್ಬೇಕು. ಮದುವೆ ಆಗಿ ತುಂಬಾ ವರ್ಷಗಳಾಗಿದೆ, ಸ್ವಲ್ಪ ರಿವೈಂಡ್ ಮಾಡ್ಕೊಂಡ್ರೆ ಹಿಂಗಿತ್ತು ನಮ್ ದಿನಗಳು ಅಂತ ನೆನ್ಸ್ಕೋಬೇಕಂದ್ರೆ ಜಸ್ಟ್ ಮ್ಯಾರಿಡ್ ನೋಡ್ಬೇಕು. ಚೆನ್ನಾಗಿದೆ. ಯಾರನ್ನೂ ಬಿಟ್ಟಿಲ್ಲ, ಎಲ್ಲರಿಗೂ ಎಲ್ಲರೂ ನೋಡ್ಬೇಕು ಅಷ್ಟೇ. ಅಂದ್ರೆ ಸಿನಿಮಾದಲ್ಲೂ ಅಷ್ಟೇ, ಯಾರನ್ನೂ ಬಿಟ್ಟಿಲ್ಲ, ಎಲ್ಲರಿಗೂ ಕೊಟ್ಟಿದ್ದಾರೆ ಕಥೆನ. ಎಲ್ಲರಿಗೂ ಕನೆಕ್ಟ್ ಆಗೋ ತರ ಒಂದು ಫ್ಯಾಮಿಲಿ ಅಂತ ಬಂದಾಗ, ಫ್ಯಾಮಿಲಿ ನೀವ್ ಹೇಳ್ದಂಗೆ ಮದ್ವೆ ಆಗಿ ರಿವರ್ಸ್ ಬಂದು ಹೆಂಗಿತ್ತು ನಮ್ಮ ಮದ್ವೆ ಅಂತ. ಎಸ್, ಅಂದ್ರೆ ಕಂಪ್ಲೀಟ್ ಮದುವೆ ಚಿತ್ರಣ ಸಿನಿಮಾ ತರುತ್ತಾ ಹೇಗೆ? ಬೇರೆ ಎಮೋಷನ್ಸ್ ಜೊತೆ ಅದೆಲ್ಲ ಇರುತ್ತೆ, ಬಟ್ ಮದುವೆ ಮೇನ್ ಕಾನ್ಸೆಪ್ಟ್ ಅಂತ ಸಿನಿಮಾದಲ್ಲಿ? ಮದ್ವೆ ಮೇನ್ ಕಾನ್ಸೆಪ್ಟ್ ಅಲ್ಲ, ಬಟ್ ಮದ್ವೆ ಅದು ಹೊಸದಲ್ಲಿ ಜಸ್ಟ್ ಮ್ಯಾರಿಡ್ ಅಂತ ಅದಕ್ಕೆ ಇರೋದು. ಸೊ ಜಸ್ಟ್ ಬಿಫೋರ್ ಮ್ಯಾರೇಜ್ ಅಂಡ್ ಮದ್ವೆ ಆಗ್ತಾ ಇದ್ದಂಗೆ ಆದ್ಮೇಲೆ. ಈಗ ಮದುವೆ ಅನ್ನೋದು ಯಾವಾಗ ಪ್ರೀತಿ ಜೊತೆ ಒಂದು ಕಮಿಟ್ಮೆಂಟ್ ಇದ್ರೆ ಮದುವೆ ಆಗುತ್ತೆ. ಹೌದು. ಸೊ ಇಲ್ಲಿ ಮದುವೆ ಅಂದಾಗ ನಾವು ಶಾಸ್ತ್ರೋಕ್ತವಾಗಿರುವಂತಹ ಮದುವೆ ಅಲ್ಲದೆ ಕಮಿಟ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ನಾವು ವಿಧವಾಗಿ ತೋರಿಸ್ತೀವಿ. ಈಗ ನಮ್ಮಿಬ್ರದ್ದು ಏನಿದೆ ಈ ಒಂದು ಸಿನಿಮಾದಲ್ಲಿ, ಸಹನಾ ಸೂರ್ಯ ಇವರಿಬ್ಬರ ನಡುವೆ ಇರುವಂತಹ ಕಮಿಟ್ಮೆಂಟ್ ಏನು, ಇನ್ನೆರಡು ಪಾತ್ರಗಳ ನಡುವೆ ಇರುವಂತಹ ಕಮಿಟ್ಮೆಂಟ್ ಏನು, ಏನಿರ್ಬೇಕಾಗಿತ್ತು, ಏನಿತ್ತು, ಇಂತಹ ವಿಷಯಗಳ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡಿದೀವಿ ನಮ್ಮ ಸಿನಿಮಾದಲ್ಲಿ.